ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ತನ್ನ ತಮ್ಮನ ಸೋಲಿನಿಂದ ತೀವ್ರ ಹತಾಶೆಗೆ ಒಳಗಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಇದೀಗ ಚನ್ನಪಟ್ಟಣದ ಶಾಸಕ ಕುಮಾರಸ್ವಾಮಿ ಅವರಿಂದ ಖಾಲಿಯಾಗಿರ್ತಕ್ಕಂಥ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ತಾವೇ ಸ್ವತಃ ಕಣಕ್ಕಿಳಿಯುವುದಾಗಿ ಘೋಷಣೆಯನ್ನು ಮಾಡಿದ್ದು ಇದೀಗ ರಾಜಕಾರಣದಲ್ಲಿ ಒಂದು ರೀತಿಯ ಸಂಚಲನವನ್ನು ಉಂಟು ಮಾಡಿದೆ. ಸಹೋದರ ಡಿ.ಕೆ. ಸುರೇಶ್ ಅವರನ್ನು ಕಣಕ್ಕಿಳಿಸಿ ಇನ್ನೊಮ್ಮೆ ಕೈ ಸುಟ್ಕೊಳ್ಬಾರ್ದು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರುವ ಡಿ.ಕೆ. ಶಿವಕುಮಾರ್ ಸ್ವತಃ ತಾನೇ ಈ ಬಾರಿ ಚನ್ನಪಟ್ಟಣ ಉಪಚುನಾವಣಾ ಕಣಕ್ಕಿಳಿಬೇಕು. ಆ ಮೂಲಕ ಒಕ್ಕಲಿಗ ಮತಗಳು ಏನು ನಮ್ಮ ಕೈ ಬಿಟ್ಟೋಗಿದ್ದಾವೆ ಆ ಮತಗಳನ್ನು ಪುನಃ ಕಾಂಗ್ರೆಸ್ನ ಕಡೆಗೆ ಕ್ರೋಢೀಕರಣ ಮಾಡಿಕೊಳ್ಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದು ಈಗಾಗಲೇ ನಿನ್ನೆಯಿಂದ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರವಾಸವನ್ನು ಕೈಗೊಂಡು ನಿನ್ನೆ ಒಂದೇ ದಿನ ಸುಮಾರು 15 ದೇವಾಲಯಗಳಿಗೆ ಭೇಟಿ ಕೊಡೋದ್ರ ಮೂಲಕ ಟೆಂಪಲ್ ರನ್ನನ್ನು ಆರಂಭಿಸಿದ್ದಾರೆ. ನಿನ್ನೆ ಚನ್ನಪಟ್ಟಣದಲ್ಲಿ ನನಗೆ ಒಂದು ಅವಕಾಶವನ್ನು ಮಾಡಿಕೊಡಿ, ನಿಮ್ಮ ಚನ್ನಪಟ್ಟಣ ಜನರ ನಾನು ಋಣವನ್ನು ತೀರಿಸಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಭಾವನಾತ್ಮಕವಾಗಿ ಚನ್ನಪಟ್ಟಣದ ಮತದಾರರನ್ನು ಸೆಳೆಯೋ ಪ್ರಯತ್ನಕ್ಕೆ ಡಿ.ಕೆ. ಶಿವಕುಮಾರ್ ಕೈ ಹಾಕಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಸಹ ತಮ್ಮ ಸಹೋದರನನ್ನು ಕಣಕ್ಕಿಳಿಸೋದಕ್ಕೆ ಒಂದು ರೀತಿಯ ಭಯ ಕಾಡ್ತಾ ಇದ್ದು ಆ ಭಯದ ಕಾರಣಕ್ಕೇ ಡಿ.ಕೆ. ಶಿವಕುಮಾರ್ ಸ್ವತಃ ಕಣಕ್ಕೆ ಇಳಿಯೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಇತ್ತ ಕಡೆ ಮೈತ್ರಿ ಪಕ್ಷಗಳು ಕೂಡ ಡಿ.ಕೆ. ಶಿವಕುಮಾರ್ ಅವರ ಈ ತಂತ್ರಕ್ಕೆ ಪ್ರತಿತಂತ್ರವನ್ನು ರೂಪಿಸ್ತಾ ಇದ್ದು ಡಿ.ಕೆ. ಶಿವಕುಮಾರ್ ಅವರನ್ನು ಕಟ್ಟಿ ಹಾಕೋದಕ್ಕೆ ಬೃಹತ್ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಕೂಡ BJP JDS ಮೂಲಗಳಿಂದ ಬರ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನು ಕಟ್ಟಿ ಹಾಕಲು ಮೈತ್ರಿ ಪಕ್ಷದ ನಾಯಕರು ಮಾಡ್ಕೊಂಡಿರ್ತಕ್ಕಂತಹ ಬಹುದೊಡ್ಡ ಬಿಗ್ ಪ್ಲಾನ್ ಏನು, ನಿಜಕ್ಕೂ ಈ ಪ್ಲಾನ್ ವರ್ಕೌಟ್ ಆಗುತ್ತಾ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಹುತೇಕ ಒಕ್ಕಲಿಗ ಮತದಾರರು ಕಾಂಗ್ರೆಸ್ಸನ್ನು ಕೈಬಿಟ್ಟರು. ಆ ಮೂಲಕ ಮತ್ತೊಮ್ಮೆ HD ದೇವೇಗೌಡರ ಕುಟುಂಬವನ್ನು ನಮ್ಮ ನಾಯಕ ಅಂತಕ್ಕಂಥ ಒಪ್ಪಿಗೆಯನ್ನು ಒಕ್ಕಲಿಗ ಮತದಾರರು ಸೂಚಿಸಿರುವಂತಕ್ಕಂಥದ್ದು ಈಗ ಬಂದಿರತಕ್ಕಂಥ ಲೋಕಸಭಾ ಚುನಾವಣೆಯ ಫಲಿತಾಂಶದಿಂದ ಗೊತ್ತಾಗಿದೆ. ಈ ಒಂದು ಫಲಿತಾಂಶದಿಂದ ತೀವ್ರ ಹತಾಶೆಗೆ ಒಳಗಾಗಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿ KPCC ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಮುಂಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ನಿಂದ ಚದುರಿ ಹೋಗಿರ್ತಕ್ಕಂಥ ಒಕ್ಕಲಿಗ ಮತದಾರರನ್ನು ಮತ್ತೊಮ್ಮೆ ಕಾಂಗ್ರೆಸ್ ಕಡೆಗೆ ಸೆಳೆಯಬೇಕು. ಆ ಮೂಲಕ ಒಕ್ಕಲಿಗ ಮತಗಳನ್ನು ಕಾಂಗ್ರೆಸ್ನ ಕಡೆಗೆ ಕ್ರೋಢೀಕರಣ ಮಾಡಬೇಕು ಅಂತಕ್ಕಂಥ ಪ್ರಮುಖ ತೀರ್ಮಾನವನ್ನು ತೆಗೆದುಕೊಂಡಿದ್ದು ಯಾರೂ ಸಹ ಊಹಿಸಲಾರದಂತಹ ಒಂದು ನಿರ್ಧಾರಕ್ಕೆ ಬಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣಾ ಕಣಕ್ಕಿಳಿತೀನಿ ಅಂತಕ್ಕಂಥ ಘೋಷಣೆಯನ್ನು ಮಾಡಿದ್ದಾರೆ. ಇತ್ತ ಡಿ.ಕೆ. ಶಿವಕುಮಾರ್ ಮಾಡಿರ್ತಕ್ಕಂಥ ಈ ತಂತ್ರಕ್ಕೆ ಮೈತ್ರಿ ಪಕ್ಷದ ನಾಯಕರು ಕೂಡ ಪ್ರತಿತಂತ್ರವನ್ನು ಎಣಿತಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯ ಸಕ್ಸಸ್ಸನ್ನು ಕಂಡ್ರೋ ಅದೇ ಒಂದು ಫಾರ್ಮುಲಾವನ್ನು ಇಟ್ಕೊಂಡು ಚನ್ನಪಟ್ಟಣ ಉಪಚುನಾವಣೆಯಲ್ಲೂ ಕೂಡ ಮತ್ತೊಮ್ಮೆ ಡಿ.ಕೆ. ಶಿವಕುಮಾರ್ ಅವರನ್ನು ಕಟ್ಟಿ ಹಾಕಬೇಕು ಅಂತಕ್ಕಂಥ ಬಹುದೊಡ್ಡ ಪ್ಲಾನನ್ನು ಇದೀಗ ಮೈತ್ರಿ ಪಕ್ಷದ ನಾಯಕರು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾವ ರೀತಿ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ JDSನ ದೇವೇಗೌಡರ ಕುಟುಂಬದ ಅಳಿಯ ಡಾಕ್ಟರ್ CN ಮಂಜುನಾಥ್ ಅವರನ್ನು BJPಯ ಚಿಹ್ನೆಯಡಿ ಕಣಕ್ಕಿಳಿಸಿತ್ತೋ ಮೈತ್ರಿ ಪಕ್ಷಗಳು, ಅದೇ ಒಂದು ತಂತ್ರವನ್ನು ಈ ಬಾರಿಯೂ ಕೂಡ ಚನ್ನಪಟ್ಟಣದಲ್ಲಿ ಮಾಡಬೇಕು. ಆ ತಂತ್ರವನ್ನು ಉಪಯೋಗಿಸೋದ್ರ ಮೂಲಕ ಡಿ.ಕೆ. ಶಿವಕುಮಾರ್ ಅವರನ್ನು ಕಟ್ಟಿ ಹಾಕ್ಬೋದು ಅಂತಕ್ಕಂಥದ್ದು ಮೈತ್ರಿ ನಾಯಕರ ಒಂದು ಆತ್ಮವಿಶ್ವಾಸ. ಈ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಈ ಬಾರಿ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣಾ ಕಣಕ್ಕಿಳಿದ್ದಾರೆ ಅಂತಕ್ಕಂಥ ಚರ್ಚೆಗಳು ಜೋರಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು 2 ಸೋಲನ್ನು ಕಂಡಿರೋದ್ರಿಂದ ಮತ್ತೊಮ್ಮೆ ಆತನ ಅದೃಷ್ಟ ಪರೀಕ್ಷೆಗೆ ಒಡ್ಡೋದಕ್ಕೆ HD ಕುಮಾರಸ್ವಾಮಿ ಅವರು ರೆಡಿ ಇಲ್ಲ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಕೂಡ JDS ಮೂಲಗಳಿಂದಲೇ ಬರ್ತಾ ಇದ್ದಾವೆ. ಒಂದು ವೇಳೆ ಸತತ 3ನೇ ಚುನಾವಣೆಯಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಒಂದು ಫಲಿತಾಂಶ ಹೆಚ್ಚು ಕಡಿಮೆ ಆದರೆ ಆತನ ರಾಜಕೀಯ ಭವಿಷ್ಯಕ್ಕೆ ಬಹುದೊಡ್ಡ ಹಿನ್ನಡೆಯಾಗುತ್ತೆ ಅಂತಕ್ಕಂಥ ತೀರ್ಮಾನ HD ಕುಮಾರಸ್ವಾಮಿ ಅವ್ರದ್ದು. ಆ ಕಾರಣಕ್ಕೆ ಇದೀಗ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಗೆ CP ಯೋಗೇಶ್ವರ್ ಅವರನ್ನು JDS ಚಿಹ್ನೆ ಅಡಿಯಲ್ಲಿ ಕಣಕ್ಕಿಳಿಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ BJP ಹಾಗೂ JDSನ ನಾಯಕರು ಬಂದಿದ್ದಾರೆ. ಮೂಲತಃ BJP ನಾಯಕರಾಗಿರ್ತಕ್ಕಂಥ CP ಯೋಗೇಶ್ವರ್ ಅವರನ್ನು JDS ಚಿಹ್ನೆ ಅಡಿಯಲ್ಲಿ ಕಣಕ್ಕಿಳಿಸಿದ್ದೇ ಆದರೆ ಮತ್ತೊಮ್ಮೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ BJP ಹಾಗೂ JDSನ ಮತದಾರರನ್ನು ಕ್ರೋಢೀಕರಣ ಮಾಡಿಸಬಹುದು ಅಂತಕ್ಕಂಥದ್ದು ಈ ಮೈತ್ರಿ ಪಕ್ಷದ ನಾಯಕರ ಲೆಕ್ಕಾಚಾರ.
ಇದೇ ಅಂಶವನ್ನಿಟ್ಕೊಂಡೇ ಲೋಕಸಭಾ ಚುನಾವಣೆಯ ಬೆಂಗಳೂರು ಗ್ರಾಮಾಂತರದಲ್ಲಿ BJP ಹಾಗೂ JDS ಯಶಸ್ವಿಯನ್ನು ಕಂಡಿದ್ದು, ಅದೇ ಯಶಸ್ವಿ ಸೂತ್ರವನ್ನು ಮತ್ತೊಮ್ಮೆ ಚನ್ನಪಟ್ಟಣದಲ್ಲೂ ಕೂಡ ಪ್ರಯೋಗ ಮಾಡೋದಕ್ಕೆ ಇದೀಗ ಮೈತ್ರಿ ಪಕ್ಷದ ನಾಯಕರು ಮುಂದಾಗಿದ್ದಾರೆ. ಈಗಾಗಲೇ CP ಯೋಗೇಶ್ವರ್ ಕೂಡ ಭರ್ಜರಿ ಚುನಾವಣೆಯ ತಯಾರಿಯಲ್ಲಿ ತೊಡಕೊಂಡಿದ್ದು, ಚಿಹ್ನೆ ಯಾವುದಾದ್ರೂ ಸಹ ನಾನೇ ಅಭ್ಯರ್ಥಿ ಆಗ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸದಲ್ಲಿ CP ಯೋಗೇಶ್ವರ್ ಇದ್ದಾರೆ. CP ಯೋಗೇಶ್ವರ್ ಸಹ ಸತತವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಸ್ಪರ್ಧಿಸ್ತಾ ಇರೋದರಿಂದ ತನ್ನದೇ ಆದಂತಹ ಮತದಾರರನ್ನು ಹೊಂದಿದ್ದಾರೆ, ತನ್ನದೇ ಆದಂತಹ ಒಂದು ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಆ ಒಂದು CP ಯೋಗೇಶ್ವರ್ ಅವರ ಬಲದ ಜೊತೆಗೆ JDSನ ನಾಯಕರ ಬಲವೂ ಕೂಡ ಸೇರಿಕೊಂಡ್ರೆ ಅತ್ಯಂತ ಸುಲಭವಾಗಿ ಕಾಂಗ್ರೆಸ್ಸನ್ನು ಈ ಬಾರಿಯೂ ಕೂಡ ಚನ್ನಪಟ್ಟಣದಲ್ಲಿ ಸೋಲಿಸ್ಬೋದು ಅಂತಕ್ಕಂಥದ್ದು ಈ ಮೈತ್ರಿ ಪಕ್ಷದ ನಾಯಕರ ಒಂದು ಲೆಕ್ಕಾಚಾರ. ಚನ್ನಪಟ್ಟಣ ಈಗಾಗಲೇ JDSನ ಭದ್ರಕೋಟೆ ಎಂದೇ ಗುರುತಿಸಿಕೊಂಡಿದ್ದು, ಈ ಬಾರಿಯೂ ಕೂಡ JDSನ ಅಭ್ಯರ್ಥಿ ಇಲ್ಲಿ ಕಣಕ್ಕಿಳಿಬೇಕು ಅಂತಕ್ಕಂಥದ್ದು JDS ಕಾರ್ಯಕರ್ತರ ಒಂದು ಒತ್ತಾಸೆ. ಆದರೆ ಇದೀಗ ಬೇರೆಯದೇ ಒಂದು ಲೆಕ್ಕಾಚಾರಕ್ಕೆ ಇಳಿದಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ನನ್ನ ಮಗನನ್ನು ಈ ಬಾರಿಯ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿಸೋದು ಬೇಡ, ಅದರ ಬದಲಾಗಿ ನಮ್ಮದೇ ಪಕ್ಷದ ಚಿಹ್ನೆಯಡಿಯಲ್ಲಿ BJPಯ ನಾಯಕರಾಗಿರ್ತಕ್ಕಂಥ CP ಯೋಗೇಶ್ವರ್ ಅವರನ್ನು ಕಣಕ್ಕಿಳಿಸೋಣ. ಆ ಮೂಲಕ ಅತ್ಯಂತ ಸುಲಭವಾಗಿ BJP ಹಾಗೂ JDSನ ಮತಗಳನ್ನು ಒಟ್ಟುಗೂಡಿಸೋದ್ರ ಮೂಲಕ DK ಶಿವಕುಮಾರ್ ಅವರನ್ನು ಕಟ್ಟಿಹಾಕಿ ಅವರಿಗೆ ಮತ್ತೊಮ್ಮೆ DK ಬ್ರದರ್ಸ್ಗೆ ಬಹುದೊಡ್ಡ ಅವಮಾನವನ್ನು ಮಾಡ್ಬೋದು ಅಂತಕ್ಕಂಥದ್ದು ಇದೀಗ ಮೈತ್ರಿ ಪಕ್ಷದ ನಾಯಕರ ಲೆಕ್ಕಾಚಾರ. ಈ ಕಾರಣಕ್ಕೆ ಬಹುತೇಕ ಬೆಂಗಳೂರು ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಗೆ BJP JDS ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ JDSನ ಚಿಹ್ನೆಯಡಿಯಲ್ಲಿ CP ಯೋಗೇಶ್ವರ್ ಕಣಕ್ಕಿಳಿಯೋದು ಬಹುತೇಕ ಪಕ್ಕ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತದವೆ. ನಮಗೆಲ್ಲ ಗೊತ್ತಿರೋಂಗೆ BJP JDSನ ಒಂದು ಹೊಂದಾಣಿಕೆ ಎಲ್ಲಾದರೂ ಒಂದು ಕ್ಷೇತ್ರದಲ್ಲಿ 100% ವರ್ಕೌಟ್ ಆಗಿದೆ ಅಂದರೆ ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಅಂತಕ್ಕಂಥದ್ದು ನಮಗೆಲ್ಲ ಈಗಾಗಲೇ ಗೊತ್ತಿದೆ. ಇದೇ ಒಂದು ಫಾರ್ಮುಲಾವನ್ನು ಇಟ್ಕೊಂಡು ಮತ್ತೊಮ್ಮೆ JDSನ ಚಿಹ್ನೆಯಡಿಯಲ್ಲಿ BJP ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಆ ಮೂಲಕ DK ಶಿವಕುಮಾರ್ ಅವರನ್ನು ಅತ್ಯಂತ ಸುಲಭವಾಗಿ ಸೋಲಿಸ್ಬೋದು ಅಂತಕ್ಕಂಥದ್ದು ಮೈತ್ರಿ ಪಕ್ಷದ ನಾಯಕರ ಒಂದು ಲೆಕ್ಕಾಚಾರ. ನಿಜಕ್ಕೂ ಕೂಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ JDS ತನ್ನದೇ ಆದಂತಹ ಮತಗಳನ್ನು ಹೊಂದಿದ್ದು, ಇದು JDSನ ಭದ್ರಕೋಟೆ. ಹಾಗಂತ BJPಯ ನಾಯಕ CP ಯೋಗೇಶ್ವರ್ ಅವರನ್ನು ಕೂಡ ಚನ್ನಪಟ್ಟಣ ವಿಚಾರದಲ್ಲಿ ಕಡೆಗಣಿಸೋಂಗಿಲ್ಲ. HD ಕುಮಾರಸ್ವಾಮಿ ಅವರಿಗೆ ಸತತ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧೆ ಮಾಡ್ತಿದ್ದಂತಹ CP ಯೋಗೇಶ್ವರ್ ಇಡೀ ಒಂದು ಚನ್ನಪಟ್ಟಣ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಹಿಡಿತವನ್ನು ಹೊಂದಿದ್ದಾರೆ. CP ಯೋಗೇಶ್ವರ್ ಅವರ ಬಲ ಹಾಗೆಯೇ JDSನ ಒಂದು ಮತಗಳು ಒಟ್ಟುಗೂಡಿದರೆ ಅತ್ಯಂತ ಸುಲಭವಾಗಿ ಚನ್ನಪಟ್ಟಣವನ್ನು ಗೆಲ್ಬೋದು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಮೈತ್ರಿ ನಾಯಕರು ಬಂದಿದ್ದು, ಬಹುತೇಕ ಅಂತಿಮವಾಗಿ CP ಯೋಗೇಶ್ವರ್ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ DK ಶಿವಕುಮಾರ್ ಅವರ ವಿರುದ್ಧ ಕಣಕ್ಕಿಳಿಯೋದು ಫಿಕ್ಸ್ ಅಂತಲೇ ಹೇಳ್ಬೋದಾಗಿದೆ. CP ಯೋಗೇಶ್ವರ್ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೇ ಆದರೆ DK ಶಿವಕುಮಾರ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಗೆ ಕಣಕ್ಕಿಳಿದಿದ್ದೇ ಆದರೆ ಅದೊಂದು ಮತ್ತೊಮ್ಮೆ ಹೈ ವೋಲ್ಟೇಜ್ ರಣಕಣವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯಲ್ಲಿ ಯಾವ ಪಕ್ಷದ ಅಭ್ಯರ್ಥಿ ಗೆಲ್ಬೋದು? ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಟಿಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಅದೇ ರೀತಿ ನನ್ನ ಇಟ್ಟಿಗೆ ಹೇಮಂತ್ ಅಫಿಷಿಯಲ್ ಫೇಸ್ಬುಕ್ ಪೇಜನ್ನು ದಯವಿಟ್ಟು ಫಾಲೋ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.